ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಜನಪದ ಕಲೆಗಳ ನಾಡು ಅಷ್ಟೇ ಅಲ್ಲ ಸ್ನೇಹಿತರೆ, ಶಿಲ್ಪ ಕಲೆಗಳ ಬೀಡು ಅಂತ ಕೂಡ ಹೆಸರುವಾಸಿಯಾಗಿರತಕ್ಕಂಥ ರಾಜ್ಯ. ಅಂತಹ ಶಿಲ್ಪಕಲೆಗಳ ಬೀಡಿನ ಬಗ್ಗೆ, ಶಿಲ್ಪಕಲೆಗಳ ಆ ಒಂದು ಕಲಾ ಪ್ರಾಕಾರದ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಖುದ್ದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ MC ರಮೇಶ್ ರವರು ಇವತ್ತು ನಮ್ಮ ಜನಪದ ಸಿರಿ ಸ್ಟುಡಿಯೋ ಸರ್ ಇದ್ದಾರೆ. ಸ್ನೇಹಿತರೆ, ಅವರ ಸ್ವಾಗತ ಕೋರೋಣ. ಸರ್ ನಮಸ್ಕಾರ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜನಪದ ಸಿರಿ ಕರೆಗೆ ಹೋಗ್ಬಿಟ್ಟು ಸ್ಟುಡಿಯೋವರೆಗೂ ಬಂದಿದ್ದೀರಿ. ಶಿಲ್ಪಕಲೆಗಳ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಸ್ಕಾರ. ನನ್ನ ಕಡೆಯಿಂದ ಜನಪದ ಸಿರಿ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇಲ್ಲಿಯ ತನಕ ಜನಪದ ಸಿರಿ ವಾಹಿನಿಯಲ್ಲಿ ಜನಪದ ಹಾಗೂ ಜನಪದ ಕಲಾ ಪ್ರಾಕಾರಗಳಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ ಸ್ನೇಹಿತರೆ. ಇದೇ ಮೊದಲನೇ ಬಾರಿಗೆ ಕಲೆಗಳಲ್ಲಿ ಅತ್ಯಂತ ವಿಶೇಷವಾಗಿ ಗುರುತಿಸ್ಕೊಳ್ತಕ್ಕಂಥ ಶಿಲ್ಪಕಲೆಯ ಒಂದು ಕಲಾ ಪ್ರಾಕಾರಗಳ ಬಗ್ಗೆ, ವಿಶೇಷತೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಸರ್ ಮೊದಲಿಗೆ ಅಭಿನಂದನೆಗಳು. ಅಕಾಡೆಮಿಯ ಅಧ್ಯಕ್ಷರಾಗಿ ಬಂದಿದ್ದೀರಿ, ತಮಗೆ ಅಭಿನಂದನೆಗಳು. ಶಿಲ್ಪಕಲೆ ಎಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಹೆಸರು. ನಮ್ಮ ನಾಡು ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ ಇದೆಲ್ಲವನ್ನು ಸಮಗ್ರವಾಗಿ ನೋಡಿದ್ರೆ ಶಿಲ್ಪಕಲೆಗಳ ಬೀಡು ಅಂತ ಹೇಳಿ ನಮ್ಮ ರಾಜ್ಯವನ್ನು ಗುರುತಿಸ್ತಾರೆ. ಅಂತಹ ಶಿಲ್ಪಕಲಾ ಅಕಾಡೆಮಿಗೆ ನೂತನ ಅಧ್ಯಕ್ಷರಾಗಿ ಬಂದಿದ್ದೀರಿ ತಾವು. ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ಯಾರು ರಮೇಶ್ ಅವರು, ತಮ್ಮ ಹಿನ್ನೆಲೆ ಏನು ಅಂತ? ನಾನು ಮೂಲತಃ ಮಾಗಡಿಯವನು, ಕೆಂಪೇಗೌಡ ಅವರ ಊರು. ಹೌದು. ಹಂಗಾಗಿ ನಮ್ಮ ತಂದೆ ತಾಯಿ ಎಲ್ಲ ಆ ಊರಿಂದನೇ ಬಂದವರು. ಆದರೆ ನಮ್ಮ ತಂದೆ 1950ರಲ್ಲಿ ಬೆಂಗಳೂರನ್ನು ಸೇರಿದ್ರು. ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ಸು ಅಥವಾ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ಸಲ್ಲಿ ಅವರು ಮುಂದುವರ್ಕೊತ ಹೋದರು. ನಮ್ಮ ಎಜುಕೇಷನ್ ಎಲ್ಲ ಬೆಂಗಳೂರಲ್ಲಿ ನಡೆಯಿತು. ಅಂದರೆ ಮೊದಲು ನಾನು ಮಾಗಡಿಯಲ್ಲೂ ಸ್ವಲ್ಪ ಕೆಲವು ವರ್ಷಗಳು ಓದಿದೆ. ಮತ್ತು ನಾನು ಬೆಂಗಳೂರಲ್ಲಿ ಅದಾದಮೇಲೆ ಬೆಂಗಳೂರಲ್ಲಿ ಬಂದು ನಮ್ಮ ಬಸವನಗುಡಿ ನ್ಯಾಷನಲ್ ಹೈಸ್ಕೂಲು, ನ್ಯಾಷನಲ್ ಮಿಡ್ಲ್ ಸ್ಕೂಲು, ನ್ಯಾಷನಲ್ ಹೈಸ್ಕೂಲ್, ನ್ಯಾಷನಲ್ ಕಾಲೇಜ್, ಅಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರಿತು. ಅದಾದಮೇಲೆ ನಾನು ಕಲೆಯಲ್ಲಿ ಭಾಳ ಆಸಕ್ತಿ ಇತ್ತು ನನಗೆ. ಅದನ್ನು ನಾನು ಸಣ್ಣ ವಯಸ್ಸಿಂದ ನಾನು ಶಾಲೆಯಲ್ಲಿದ್ದಾಗಲೇ ತುಂಬ ಅದ್ಭುತವಾಗಿ ಚಿತ್ರಗಳನ್ನು ಬಿಡಿಸ್ತಿದ್ದೆ. ಚಿತ್ರಕಲೆ ಅಂದರೆ ನಮ್ಮ ಪೆನ್ಸಿಲ್ ತೊಗೊಂಡು ಏನೇ ನಾವು ನೋಡಿದ್ರೆ ಅದನ್ನ ಹಾಗೆ ಬಿಡಿಸೋವಂಥ ಎಬಿಲಿಟಿ ನನ್ನಲ್ಲಿತ್ತು. ಹಂಗಾಗಿ ಸ್ಕೂಲಲ್ಲಿ, ಶಾಲೆಯಲ್ಲಿ ಏನಾಗ್ತಿತ್ತು ಅಂದರೆ, ನಮ್ಮ ಟೀಚರ್ಗಳೆಲ್ಲ ಗುರುತಿಸ್ಬಿಟ್ಟು ನಮ್ಮ ಬಯಾಲಜಿ ಟೀಚರ್ ಯಾರಾದರೂ ಬಂದ್ಬಿಟ್ಟು ಹೇಳೋರು, ನೀನು ಇಷ್ಟು ಚೆನ್ನಾಗಿ ಬಿಡಿಸ್ತಾ ಇದೆಯಲ್ಲ, ನೀನು ಬೋರ್ಡ್ ಮೇಲೆ ಬಿಡಿಸಪ್ಪ ಅಂತ ನನ್ನ ಕೊಟ್ಬಿಡೋರು. ಚಾಕ್ ಪೀಸು ತೊಗೊಂಡೋಗಿ ಅಲ್ಲಿ ಬಿಡಿಸಪ್ಪ ನೀನು, ನಮ್ಮ ಡಯಾಗ್ರಾಮ್ಸ್ ಏನಾದರೂ ಬಯಾಲಜಿ ಡಯಾಗ್ರಾಮ್ಸ್ ಎಲ್ಲ ಬಿಡಿಸು ನೀನು ಅಂದ್ಬಿಟ್ಟು ಆರಾಮಾಗಿ ಹೋಗಿ ಕೊಟ್ಟಿದ್ದನ್ನ ಎಷ್ಟು ದೊಡ್ಡದು ಬೇಕೋ ಅಷ್ಟು ಬಿಡಿಸಿ ಬರ್ತಿದ್ದೆ. ಭಾಳ ಖುಷಿಯಾಗ್ಬಿಡೋರು. ಅದೇ ಒಂದು. ಆದರೆ ನನಗೂ ಅದ್ರ ಬಗ್ಗೆ ಅಂದರೆ ಇದಕ್ಕೆ ಆದಂಥ ಒಂದು ಕಲೆಗೆ ಸಂಬಂಧಪಟ್ಟ ಎಜುಕೇಷನ್ ಇದೆ ಅಂತಲೂ ಅರಿವಿರಲಿಲ್ಲ ಆ ಸಮಯದಲ್ಲಿ. ಆದರೆ ಬರೀ ನನ್ನ ಕಲೆನ ನಾನು ಮುಂದುವರ್ಸ್ಕೊಳ್ತಾ ಹೋದೆ. ಅಲ್ಲಿಂದ ಎಲ್ಲರ ನನ್ನನ್ನು ನೋಡಿ, ನನ್ನ ಸ್ನೇಹಿತರಾಗಲಿ, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಅಣ್ಣಂದಿರು ಎಲ್ಲರೂ ಸ್ವಲ್ಪ ಮಟ್ಟಿಗೆ ನೋಡಿದಾಗ ಭಾಳ ಚೆನ್ನಾಗಿ ಬಿಡಿಸ್ತಿದ್ದೆ ಕಣೋ ಅಂತ. ಸೊ ಹಂಗಾಗಿ ಅದು ನನಗೆ ಭಾಳ ಹುಮ್ಮಸ್ಸು ಕೊಡ್ತಾಯಿತ್ತು, ಇನ್ನು ಇದರಿಂದ ಏನೋ ಮಾಡ್ಬೋದು ಅಂತ. ಆದರೆ ನಾನು ಸರಿಯಾಗಿ ನೋಡ್ದೆ ಅಂದರೆ ನಮ್ಮ ಮನೇಲಿ ಸುಮಾರು ಎಲ್ಲ ನಮ್ಮ ಅಣ್ಣಂದಿರು ಎಲ್ಲರೂ ಒಳ್ಳೆ ಚಿತ್ರ ಬಿಡಿಸೋದಲ್ಲಿ ನಿಪುಣರಿದ್ದರು. ಅದು ಅವರಿಂದನೂ ನಾನು ಭಾಳ ಸತಿ ಇನ್ಸ್ಪೈರ್ ಆಗಿದ್ದೀನಿ. ಅದ್ಭುತವಾಗಿ ಬಿಡಿಸೋರು. ಆದರೆ ಅವ್ರಿಗೆ ಯಾವ ರೀತಿ ಮಾಹಿತಿ ಇಲ್ಲ. ಚಿತ್ರಕಲೆ ಅದಕ್ಕೆ ಆದಂಥ ಒಂದು ವಿದ್ಯಾಭ್ಯಾಸ, ಕಾಲೇಜ್ಗಳಿದೆ, ಯೂನಿವರ್ಸಿಟಿ ಇದೆ, ಅದಕ್ಕೆ ಅಂತ ಏನೂ ಮಾಹಿತಿ ಇರಲಿಲ್ಲ ಅವ್ರಿಗೆ. ಅವರು ಓದಿದ್ದೇ ಬೇರೆ, ಹಂಗಾಗಿತ್ತು. ಆದರೆ ನಾನು ಕೆಲವಾರು ವರ್ಷಗಳಾದಮೇಲೆ, ನಾನು ಸ್ಕೂಲು ಕಾಲೇಜು ಮುಗಿಸಾದ್ಮೇಲೆ ನನಗೆ ಚಿತ್ರಕಲೆ ಬಗ್ಗೆ ಭಾಳ ಒಲಿವಿದೆ. ಆದರೆ ನನಗೆ ಯಾರೂ ಮಾರ್ಗದರ್ಶನ ತೋರಿಸಲಿಲ್ಲ. ಎಲ್ಲಿ ಅದನ್ನ ನೀವು ವಿದ್ಯಾಭ್ಯಾಸ ಮಾಡ್ಬೋದು, ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ ನನಗೆ. ಹಾಗಾಗಿ ಕೆಲವಾರು ವರ್ಷ ನಾನು ಏನೋ ಮೆಕ್ಯಾನಿಕಲ್ ಡ್ರಾಫ್ಟ್ಮ್ಯಾನ್ಗೂ ಕೋರ್ಸ್ ಮಾಡಿ ಮತ್ತು ಅದನ್ನ ಬಿಟ್ಟು ಮತ್ತು ಇನ್ನೇನೋ ಮಾಡೋಕ್ಕೋಗಿ ಅಲ್ಲೊಂದು 2 ವರ್ಷ ಕಳ್ಕೊಂಡು ಹೀಗೆ ಕೆಲವಾರು ವರ್ಷ ಹಾಗೆ ಕಳೆದೋಯ್ತು. ವಿದ್ಯಾಭ್ಯಾಸ
ಅದು ನಾನು ಓದಿದ್ದು ಚಿತ್ರಕಲೆ ಡಿಗ್ರಿ. ಹಾಂ, ಚಿತ್ರಕಲೆಯಲ್ಲಿ ಡಿಗ್ರಿ ಮಾಡಿದೆ. ಆಮೇಲೆ ಬಂದ್ಬಿಟ್ಟು ನನ್ನ ಸ್ನೇಹಿತರು ಯಾರೋ ಒಬ್ರು ಹೇಳಿದ್ರು, ನೀನು ಅದ್ಭುತವಾಗಿ ಕಲೆ ಮಾಡೋಕ್ಕೆ ಸಾಧ್ಯತೆ ಇದೆ, ಇಷ್ಟೆಲ್ಲ ನೀನು ನನ್ನ ಅವಾಗೊಂದು ಸ್ವಲ್ಪ ಸ್ಕೆಚ್ ಬುಕ್ಕಲ್ಲೆಲ್ಲ ಬರೆದು ಇಡ್ತಾಯಿದ್ದೆ, ಬರೆದನ್ನೆಲ್ಲ ಬಂದವ್ರಿಗೆ ನನ್ನ ಸ್ನೇಹಿತರಿಗೆ ತೋರಿಸ್ತಾ ಇದ್ದೆ. ಅವ್ರು ಹೇಳಿದೆ, ನೀನು ಇದರಲ್ಲೇ ನೀನು ಡಿಗ್ರಿನೂ ಮಾಡ್ಬೋದು, ಯಾಕೆ ಮಾಡಬಾರ್ದು ನೀನು ಅಂತ. ಅಲ್ಲಿ ತನಕ ನನಗೆ ಇದ್ರ ಬಗ್ಗೆ ನನಗೆ ಯಾವ ಮಾಹಿತಿ ಇಲ್ಲ. ಚಿತ್ರಕಲೆಯಲ್ಲಿ ನೀವು ಒಬ್ಬ ಕಲಾವಿದನಾಗಿ ಗುರುತಿಸ್ಕೋಬೋದು ನೀನು ಅಂತ ಭಾಳ ಖುಷಿ ಆಗ್ಬಿಟ್ಟೆ ನಾನು. ಆಮೇಲೆ ಕೆನ್ ಕಲಾ ಶಾಲೆ ಅಂತ ಹೇಳ್ಬಿಟ್ಟು ಶೇಷಾದ್ರಿಪುರಮಲ್ಲಿ, ಅಲ್ಲಿಗೆ ಹೋಗಪ್ಪ ನೀನು, ಅಲ್ಲಿ ನೀನು ಒಳ್ಳೆ ಕಲಿಬೋದು, ನೀನು ಸಾಧ್ಯತೆ ಇದೆ, ಒಳ್ಳೆ ಕಲಾವಿದನಾಗ್ಬೋದು ಅಂತ, ಡಿಗ್ರಿ ತಗೋಬೋದು ಅಂತ ಯಾರೋ ಒಬ್ರು ನನ್ನ ಸ್ನೇಹಿತರು ಹೇಳಿದ್ರಂಗೆ. ಆಗ ನಾನು ಭಾಳ ಖುಷಿಯಿಂದ ನಾನು ಕೆನ್ ಕಲಾ ಶಾಲೆಗೆ ಹೋದೆ. ಅಲ್ಲಿ ನಮ್ಮ ಗುರುಗಳಾದ ಆರ್ ಎಮ್ ಮಡಪದ್ ಅಂತ, ಅವರೇ ನಮ್ಮ ಪ್ರಿನ್ಸಿಪಲ್ ಕೂಡ ಅಲ್ಲಿಗೆ. ಸೊ ಅವ್ರನ್ನ ಭೇಟಿಯಾದೆ. ಅವರು ನಾ ಭೇಟಿಯಾಗಿದ್ದ ತಕ್ಷಣವೇ ಸ್ವಲ್ಪ ಮೇಲಿಂದ ಕೆಳಗೆಲ್ಲ ನೋಡಿ, ನೀನು ನಾಳೆ ಬಾಪ, ಇವತ್ತು ಅಪ್ಲಿಕೇಶನ್ ಕೊಡೋಲ್ಲ ನಿನಗೆ ಅಂದರು. ನನಗೇನು ಇಷ್ಟು ದೂರದಿಂದ ಬಂದಿದ್ದೀನಿ ನಾನು, ನನಗೆ ಅಪ್ಲಿಕೇಶನ್ ಕೊಡೋಲ್ಲ, ಇರಲಿ ಬರೋಣ ಅಂತ ತಿರುಗಿ ನಾಳೆ ಹೋದೆ. ಆದರೆ ಅವರು ನನ್ನ ಪರೀಕ್ಷೆ ಮಾಡ್ತಿದ್ದಾರೆ, ನನಗೆ ನಿಜವಾಗೂ ಆಸಕ್ತಿ ಇದೆಯಾ ಕಲೆಯಲ್ಲಿ, ಸುಮ್ಮನೆ ಯಾರೋ ಹೇಳಿದ್ದಕ್ಕೋಸ್ಕರ ಬಂದಿದ್ದಾನ ಅಂತ ಪರೀಕ್ಷೆಗೆ. ಸರಿ, ಇನ್ನೊಂದು ದಿವಸನೂ ಹೋದೆ. ಆಮೇಲೆ ಕೂತ್ಕೋ, ಈಗ ನೀನು ಏನಾಗಬೇಕು ಅಂತಿದ್ಯಾ, ನೀನು ಕಲೆ ಓದ್ಬಿಟ್ಟು ನೀನು ಶಿಕ್ಷಕನಾಗಬೇಕಾ ಅಥವಾ 5 ವರ್ಷ ಡಿಗ್ರಿ ಮಾಡಿ ನೀನು ಕಲಾವಿದನಾಗಬೇಕಾ ಅಂತ. ನಾನು ಹೇಳಿದೆ, ನಾನು ಕಲಾ ವಿದ್ಯೆ ಮಾಡಿ ಅಂದರೆ ನಾನು ಕಲಾವಿದನೇ ಆಗಬೇಕು ಹೊರತು ಶಿಕ್ಷಕ ಆಗಬೇಕು ಅಂತ ಏನು ಆಸಕ್ತಿ ಇಲ್ಲ ಅಂತ. ಭಾಳ ಅದ್ಭುತ ಅಂಥೇಳಿ ಅಪ್ಲಿಕೇಶನ್ ಕೊಟ್ಟರು. ನಾನು ಅದನ್ನು ಪೂರ್ತಿ ಮಾಡಿ ಭರ್ತಿ ಮಾಡಿ ಕೊಟ್ಟೆ. ಆಮೇಲೆ ಇಡೀ ನಮ್ಮ ಶಾಲೆಯಲ್ಲಿ ಕೆನ್ ಕಲಾ ಶಾಲೆಯಲ್ಲಿ ಎಲ್ಲ ಕಡೆ ಸುತ್ತಾಡಿ ಬಂದೆ. ಭಾಳ ಖುಷಿಯಾಗೋಯ್ತು. ನನಗನ್ನಿಸ್ತು ನನ್ನನ್ನು ನಾನು ಭಾಳ ಚೆನ್ನಾಗಿ ಗುರುತಿಸ್ಕೊಬೋದು ಇಲ್ಲಿ ಅಂತ. ಹಂಗಾಗಿ ಕೆನ್ ಕಲಾ ಶಾಲೆಯಲ್ಲಿ ನನ್ನ ವಿದ್ಯಾ ಶುರುವಾಯಿತು. ನನ್ನ ಹಡಪದವರು ನನ್ನ ಗುರುಗಳು. ಮತ್ತು ಅದಾದಮೇಲೆ JMS ಮಣಿ ಅಂತ ಇದ್ದಾರೆ, ಅವರು ಕೂಡ ನನ್ನ ಗುರುಗಳೇ. ಆಮೇಲೆ ಉಮೇಶ್ ಅಂತ ಅವರು ಕೂಡ ನನ್ನ ಗುರುಗಳು. ಹೀಗಾಗಿ 5 ವರ್ಷ ಕಳಿತ ಜೊತೆಗೆ ಅಲ್ಲಿ ಬಂದ್ಬಿಟ್ಟು ಚಿತ್ರಕಲೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ, ಅಂದರೆ ಪೋರ್ಟ್ರೇಟ್ ಬಿಡಿಸೋದು ಅಥವಾ ಪೂರ್ತಿ ಫಿಗರ್ ಡ್ರಾಯಿಂಗ್ ಮಾಡೋದು ಅಥವಾ ಲೇಔಟ್ ಡ್ರಾಯಿಂಗ್ ಮಾಡೋದು, ಪ್ರತಿಯೊಂದನ್ನು ನಮಗೆ ಭಾಳ ಈಸಿಯಾಗಿ ಎಲ್ಲವನ್ನು ಪರಿಚಯ ಮಾಡಿಕೊಟ್ಟು ಹೇಳ್ಕೊಟ್ರು ನಮ್ಮ ಗುರುಗಳು. ನಾವು ಅಷ್ಟೇ ಭಾಳ ಆಸಕ್ತಿಯಿಂದ ನಾವು ಕಲಿತು ಮೇಲೆ ಬರೋಕ್ಕೆ ಅವಕಾಶ ಆಯಿತು. ಆದರೆ ಅದು ಬರೀ ಚಿತ್ರಕಲೆ ಆಯಿತು. ಆದರೆ ನಾನು ಶಿಲ್ಪಕ್ಕೆ ಹೆಂಗೆ ಬಂದೆ ಅಂತ ಹೇಳೋದು ಭಾಳ ಮುಖ್ಯ. ಈಗ ನನಗೆ ಗೊತ್ತಿಲ್ಲ, ನಾನು ಒಂದು ಸಮಯದಲ್ಲಿ ನಮ್ಮ ತಾಯಿನ ಕೇಳಿದೆ, ನಮ್ಮ ಮನೇಲಿ ಯಾರ ಕಲಾವಿದಿದ್ದರಾ ಅಂತ, ಸ್ವಲ್ಪ ಯೋಚನೆ ಮಾಡಿ ಹೇಳಿ ಅಂತ. ನಮ್ಮ ತಾಯಿ ಇದ್ದವರು, ನೀನು ಮರ ಎಲ್ಲ ಕೆತ್ತಿತ್ತಲ್ಲ, ತುಂಬ ಸುಲಭವಾಗಿ ಕೆತ್ತುಬಿಡ್ತೀಯ, ಹೆಂಗೆ ಬಂತು ಇದು ಅಂತ ನಾನು ಯೋಚನೆ ಮಾಡಿದ್ರೆ ಅಂದ್ರೆ ಅವ್ರೇನು ಹೇಳಿದ್ರು, ಇಲ್ಲಪ್ಪ ನಮ್ಮ ಕುಟುಂಬದಲ್ಲಿ ಒಬ್ಬರು ತೇರುಗಳನ್ನು ಕೆತ್ತನೆ ಮಾಡಿ ಎಲ್ಲ ದೇವರುಗಳನ್ನು ಮಾಡಿ ತೇರನ್ನ ಮಾಡಿ ಕೊಡೋರು, ಅಂಥವ್ರು ನಿಮ್ಮ ತಂದೆ ಇದರಲ್ಲಿದ್ದರು, ಪರಂಪರೆಯಲ್ಲಿದ್ದರು ಅವರು ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಇದು ಭಾಳ ನಿಧಾನವಾಗಿ ಗೊತ್ತಾಗಿದ್ದಿದ್ದು. ಸರಿ, ಇದು ಚಿತ್ರಕಲೆಯಲ್ಲಿ ಮುಂದುವರ್ಸ್ಕೊಳ್ತಾ ಹೋದೆ. ಆದರೆ ನಾನು ಯಾವಾಗ 4ನೇ ವರ್ಷ ಅಂದರೆ 4th ಇಯರಲ್ಲಿ ಬಂದೆ, ಆಗ ನಾನು ಶಿಲ್ಪ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ನನಗೆ ಚಿತ್ರ ಬಿಡಿಸೋದು ಒಂದು ಅದ್ಭುತ, ಒಂದು ಪೇಂಟಿಂಗ್ ಮಾಡೋದು ಒಂದು ಅದ್ಭುತ, ಆದರೆ ಶಿಲೆ ಒಂದು ಕೆತ್ತನೆ ಮಾಡೋದು ಅದು ಇನ್ನೂ ತುಂಬ ಕಷ್ಟ, ಅದು ತುಂಬ ಕಷ್ಟವಾದ ಕೆಲಸ. ಯಾಕಂದರೆ ಅದು 2D, ಇದು 3D ಅಂತ ಬಂದಾಗ ನೀವು ಎಲ್ಲ ಕಡೆಯಿಂದನೂ ನೋಡಬೇಕಾಗುತ್ತೆ. ಒಂದು ವಿಗ್ರಹನ ನೀವು ಬರೀ ಸೀದಾ ಒಂದೇ ಕಡೆ ನೋಡೋದಲ್ಲ, ಎಲ್ಲ ದಿಕ್ಕಿಂದ ನೋಡಿದಾಗ ಮಾತ್ರ ಅದ್ರದ್ದು ಒಂದು ಶೇಪ್ ಆಗಲಿ ಅಥವಾ ಫಾರ್ಮ್ ಆಗಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. 360 ನೋಡಬೇಕು. ಹಿಂಗೆ ನೋಡೋ ಆವಾಗ ಮಾತ್ರ ನಮಗೆ ಅದರ ಅರಿವು ಬರುತ್ತೆ, ಅದೆಷ್ಟು ಅಂದವಾಗಿದೆ, ಎಷ್ಟು ಚಂದವಾಗಿದೆ, ಅದು ಏನಿದೆ ಅಂತೆಲ್ಲ ಅರ್ಥ ಆಗುತ್ತೆ. ನಮ್ಮ ಬೇಲೂರು ಹಳೆಬೀಡಲ್ಲಿ ನೋಡಿದ ದೇವಸ್ಥಾನಗಳು ಹಂಗೆ ಇದೆ, ನೀವು ಯಾವ ದಿಕ್ಕಲ್ಲಿ ನೋಡಿದ್ರೂ ಕೂಡ ಅದ್ಭುತವಾಗಿ ಕಾಣುತ್ತೆ ದೇವಸ್ಥಾನ, ಡೀಟೇಲಿಂಗ್ ಇರುತ್ತೆ ನೋಡಿ. ಹೌದು, ಅದ್ಭುತವಾದ ಡೀಟೇಲು. ಸೊ ಹಂಗಾಗಿ ನನಗೆ ಅದ್ರಲ್ಲಿ ಶಿಲ್ಪದಲ್ಲಿ ಭಾಳ ಆಸಕ್ತಿ ಇತ್ತು. ನಾನು ಸ್ವಲ್ಪ ಮರಗಳನ್ನು ತಂದು
ನಾನು ಕ್ಲಾಸೆಲ್ಲ ಮುಗಿದ ಮೇಲೆ ನಾನು ಕೆತ್ತನೆ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ನಮ್ಮ ಒಬ್ಬರು ಸೀನಿಯರ್ ಒಬ್ಬರಿದ್ರು, ಶ್ಯಾಮ್ ಸುಂದರ್ ಅಂತ. ಅವರು ಕೂಡ ಅದೇ ಸಮಯದಲ್ಲಿ ಬಂದು ನಮ್ಮ ಕಾಲೇಜ್ ಮುಗಿದಂಥ ಸಮಯದಲ್ಲಿ ಬಂದ್ಬಿಟ್ಟು ಅವರು ಕೂಡ ಶಿಲ್ಪಗಳನ್ನು ಮಾಡೋರು ಅಲ್ಲಿ. ಸೊ ನಾನು ಅವರಿಂದ ಭಾಳ ಇನ್ಸ್ಪೈರ್ ಆದೆ. ಸೊ ನಾನು ಕೆಲಸ ಮಾಡ್ತಾ ನಾನು ಅವ್ರನ್ನ ನೋಡ್ತಾ ಭಾಳ ಕಲ್ತಂಗಾಯ್ತು ಅವರಿಂದ. ಸೊ ಇದು ಮುಂದುವರಿತಾ ಹೋಯಿತು. ಆಗ ಏನಾಯಿತು ಅಂದರೆ ನನಗೆ ಮೊದಲನೇ ಬಾರಿಗೆ ನಾವು ಮೈಸೂರಿಗೆ ದಸರಾ ಸಮಯದಲ್ಲಿ ನಮ್ಮ ಚಿತ್ರಕಲೆ ಆಗಲಿ ಶಿಲ್ಪನಾಗಲಿ ನಾವು ದಸರಾ ಎಕ್ಸಿಬಿಷನಿಗೆ ತೊಗೊಂಡು ಹೋಗ್ತಿದ್ವಿ. ಆ ಸಮಯದಲ್ಲಿ ನಮ್ಮ ಸ್ಟೂಡೆಂಟ್ಗಳದ್ದು ಎಲ್ಲರ ವರ್ಕು ಹೋಗೋದಲ್ಲಿ. ಅಂದರೆ ಕೆನ್ ಕಲಾಶಾಲೆಯಲ್ಲೇ ಚಿತ್ರಕಲೆ ಮತ್ತು ಶಿಲ್ಪಕಲೆಯ ಅಭ್ಯಾಸವು ನಡೆಯುತ್ತೆ? ಇಲ್ಲ, ಅವು ಕೆನ್ ಕಲಾ ಶಾಲೆಯಲ್ಲಿ ಬರೀ ಚಿತ್ರಕಲೆ ಮಾತ್ರ ಇತ್ತು. ಆದರೆ ಶಿಲ್ಪಕ್ಕೆ ನಾನೇ ಪ್ರಯತ್ನ ಪಟ್ಟಂಥದ್ದು. ಅಂದರೆ ಶಿಲ್ಪಕಲೆಗೋಸ್ಕರನೇ ಪ್ರತ್ಯೇಕವಾಗಿ ಓದುವಂತೇನಿಲ್ಲ, ಏನಿಲ್ಲ. ಆದರೆ ಬೇರೆ ಯೂನಿವರ್ಸಿಟಿಯಲ್ಲಾಗಲಿ ಬೇರೆ ಕಾಲೇಜ್ಗಳಲ್ಲಿ ಇದೆ. ಆದರೆ ನಮ್ಮ ಕೆನ್ ಕಲಾಶಾಲೆಯಲ್ಲಿ ಶಿಲ್ಪಕಲೆಗೆ ಯಾವುದು ಕೋರ್ಸ್ ಇಲ್ಲ ಅದಂತ. ಆದರೆ ನಾನೇ ಬೆಳೆಸ್ಕೊಂಡು ನಾನೇ ಮಾಡೋಕ್ಕೆ ಶುರು ಮಾಡಿದಾಗ ನಮ್ಮ ಹಡಪದವರು, ನಮ್ಮ ಪ್ರಿನ್ಸಿಪಲ್ ಆದವರು, ನಮ್ಮ ಗುರುಗಳು ಅದಕ್ಕೇನು ಒತ್ತಾಯ ಮಾಡಲಿಲ್ಲ. ಅವರು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಏನು ಹೇಳಲಿಲ್ಲ. ನೀನು ಮಾಡ್ತಾ ಹೋಗಪ್ಪ, ನೀನು ಬೆಳಿ, ಚೆನ್ನಾಗಿ ಮಾಡು ಅಂತೇಳಿ ನಮಗೆ ಇನ್ನೂ ಪ್ರೋತ್ಸಾಹ ಕೊಟ್ಟರು. ಅದು ಹಂಗೆ ಬೆಳ್ಕೊತ ಹೋಯ್ತು. ಅದೇ ವರ್ಷದಲ್ಲಿ ನಾನು ನಮ್ಮ ಆ್ಯನ್ಯಲ್ ಎಕ್ಸಿಬಿಷನ್ಗೆ ಅವಾಗ ಏನಾಗಿತ್ತು ನಮ್ಮ ಶಿಲ್ಪಕಲೆ ಮತ್ತು ಚಿತ್ರಕಲೆ ಎರಡೂ ಅಕಾಡೆಮಿ ಒಂದೇ ಆಗಿತ್ತು. ಇವಾಗ ಎರಡು ಬೇರೆ ಆಗಿದೆ. ಆಗ ನನ್ನ ಶಿಲ್ಪಕ್ಕೆ ಒಂದು ಅವಾರ್ಡ್ ಬಂತು. ಮೊದಲನೇ ಅವಾರ್ಡ್ ನನಗೆ ಸಿಕ್ತು, ಅಕಾಡೆಮಿ ಅವಾರ್ಡ್ ನನಗೆ ಬಂತು. ಅದು ಬಂದ್ಬಿಟ್ಟು 1989ರಲ್ಲಿ. ಸೊ ಅದು ನನಗೆ ಭಾಳ ಖುಷಿ ಕೊಡ್ತು. ಮತ್ತು ಇನ್ನು ಬೆಳೆಯೋಕ್ಕೆ ನನಗೆ ತುಂಬ ದಾರಿ ತೋರಿಸ್ದಂಗೆ ಆಯ್ತು ಅದು. ಸೊ ಅದು ಆದಮೇಲೆ 1991ರಲ್ಲಿ ನಾನು ಕೆನ್ ಕಲಾಶಾಲೆಯಿಂದ ಹೊರಗೆ ಬಂದೆ. ಮತ್ತು ನನಗೆ ಡಿಗ್ರಿ ಅಷ್ಟೇ ಅಲ್ಲದೆ ನಾನು ಮುಂದೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಂತ ಭಾಳ ಆಸಕ್ತಿ ಇತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ನನ್ನ ಜೊತೆ ಓದೋರೆಲ್ಲರೂ ಬೇರೆ ಬೇರೆ ಊರುಗಳಿಗೆ ಹೋಗ್ತಿದ್ದಾರೆ ಓದಲಿಕ್ಕೆ. ಯಾಕಂದರೆ ಬರೋಡಾ, ಗುಜರಾತಲ್ಲಿ ಬರೋಡಾ ಭಾಳ, ಅದಕ್ಕೆ MS ಯೂನಿವರ್ಸಿಟಿ ಭಾಳ ಪ್ರಖ್ಯಾತವಾಗಿದೆ ನಮ್ಮ ಇಡೀ ಭಾರತದಲ್ಲಿ ಚಿತ್ರಕಲೆಗೆ. ಅಲ್ಲಿ ಭಾಳ ಪಾಪ್ಯುಲರ್ ಆಗಿತ್ತು ಆ ಯೂನಿವರ್ಸಿಟಿ, MS ಯೂನಿವರ್ಸಿಟಿ. ಸೊ ಆಗ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ರು. ಸರಿ, ನಾನು ಭಾಳ ಆಸಕ್ತಿಯಿಂದ ಒಂದು ವರ್ಷ 91 ಆದಮೇಲೆ ಮನೆಯಲ್ಲೇ ಕೂತು ಭಾಳ ಶಿಲ್ಪಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ನಾನು ಓದಿದ್ದು ಚಿತ್ರಕಲೆ, ಹೋಗ್ಬೇಕಂತಿರೋದು ಶಿಲ್ಪಕಲೆಗೆ. ಆದರೆ ಅಲ್ಲಿ ಸೀಟ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಆದರೆ ನಾನು ಅಭ್ಯಾಸ ಮಾಡಿ ಅದ್ರದ್ದು ಎಲ್ಲ ಡಾಕ್ಯುಮೆಂಟ್ ಮಾಡಿ ಫೋಟೋಗ್ರಾಫ್ ಮಾಡಿ ನಾನು ಅಲ್ಲಿ ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವರ್ಷ ಬ್ರೇಕ್ ತೊಗೊಂಡು ಸುಮಾರು ಶಿಲ್ಪಗಳನ್ನು ಮರದಲ್ಲಿ ಕೆತ್ತನೆ ಮಾಡಿ ಅದ್ರದ್ದು ಡಾಕ್ಯುಮೆಂಟ್ ಎಲ್ಲ ಮಾಡಿ ಹೋದೆ. ಆದರೆ ಅಲ್ಲೇನಾಗಿದೆ ಅಂದರೆ, ಅವರು ನೀನು ಚಿತ್ರಕಲೆಯಿಂದ ಬಂದಿದ್ಯಾ, ಶಿಲ್ಪಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸ್ಟ್ರೀಮ್ ಚೇಂಜ್ ಮಾಡ್ತೆ ನೀನು, ನಿನಗೆ ಸೀಟ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನನ್ನು ಯೋಚನೆ ಮಾಡು, ನೀನು ಏನು ಮಾಡಬೇಕಂತ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೀವು ನನಗೆ ಸೀಟ್ ಕೊಟ್ಟಿಲ್ಲ ಅಂದರೆ ನಾನು ಶಿಲ್ಪಿ ಆಗದೆ ಏನಿರಲ್ಲ, ಶಿಲ್ಪಿ ಆಗ್ತೀನಿ. ನಾನು ಬೇರೆ ಕಡೆನೂ ಪ್ರಯತ್ನ ಮಾಡ್ತೀನಿ ಅಂದ್ಬಿಟ್ಟು ಹೊರಗೆ ಬಂದೆ. ಆದರೆ ನಾನು ಅಲ್ಲಿ ಗುಜರಾತಲ್ಲಿ ಅಹಮದಾಬಾದಲ್ಲಿ ಒಂದು ಸೆಂಟರ್ ಇದೆ, ಕನೋರಿಯಾ ಸೆಂಟರ್ ಫಾರ್ ಆರ್ಟ್ಸ್ ಅಂತ ಹೇಳ್ಬಿಟ್ಟು. ಅಲ್ಲಿ ಭಾಳ ಪ್ರೊಫೆಷ್ನಲ್ಲಾಗಿ ನ್ಯಾಷನಲ್ ಲೆವೆಲಿಂದ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಕಲಾವಿದರು ಬಂದು ಕೆಲಸ ಮಾಡ್ತಾರೆ. ಅದು ಭಾಳ ದೊಡ್ಡ ಮಟ್ಟದಲ್ಲಿ. ಅಂದರೆ ಅದು ಒಂದು ಆರ್ಕಿಟೆಕ್ಚರ್ ಕ್ಯಾಂಪಸ್ಸಲ್ಲೇ ಇದೆ, ಕನೋರಿಯಾ ಸೆಂಟರ್ ಫಾರ್ ಆರ್ಟ್ಸ್ ಅಂತ ಹೇಳ್ಬಿಟ್ಟು. ಅದು ಆ ಒಂದು ಕನೋರಿಯಾ ಸೆಂಟರ್ ಫಾರ್ ಆರ್ಟ್ಸಲ್ಲಿ ತುಂಬ ಜನ ಚಿತ್ರಕಲೆಕಾರರು ಅಥವಾ ಗ್ರಾಫಿಕ್ ಪ್ರಿಂಟ್ ಮೇಕರ್ಸು, ಆಮೇಲೆ ಸ್ಕಲ್ಪ್ಟರ್ಸು, ಅಂದರೆ ನಮ್ಮ ಶಿಲ್ಪಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಒಂದೇ ಕಡೆ ಕೆಲಸ ಮಾಡ್ತಾರೆ. ಹಂಗಾಗಿ ಅಲ್ಲಿ ನನಗೆ ಅಪ್ಲೈ ಮಾಡಿದಾಗ ನನಗೆ ಅಲ್ಲಿ ಜಾಗ ಸಿಕ್ತು. ಅಂದರೆ ಅಲ್ಲಿ ಯಾವುದು ಡಿಗ್ರಿ ಅಲ್ಲ, ಬಟ್ ನೀವಾಗ ನೀವು ಅಭ್ಯಾಸ ಮಾಡ್ತೀರ. ಅಂದರೆ ನಿಮ್ಮನ್ನು ನೀವು ತೊಡಗಿಸ್ಕೊತೀರ ಕೆಲಸದಲ್ಲಿ, ಪ್ರೊಫೆಷ್ನಲ್ ಸ್ಟುಡಿಯೋ ಅಲ್ಲಿ.
ಹಂಗಾಗಿ ಅಲ್ಲಿ ನಾನು ಸುಮಾರು ಒಂದು 3 ವರ್ಷ ಕೆಲಸ ಮಾಡಿ ಸುಮಾರು ದೊಡ್ಡ ದೊಡ್ಡ ಕಲಾವಿದರನ್ನ ಭೇಟಿಯಾಗಿ ಎಮ್.ಎಫ್. ಹುಸೇನ್ ಆಗಲಿ ಅಥವಾ ಬೇರೆ ಡೆಲ್ಲಿ ಕಲಾವಿದರುಗಳನ್ನು ಎಲ್ಲರನ್ನೂ ಭೇಟಿಯಾಗಿ ಭಾಳ ಇಂಟ್ರ್ಯಾಕ್ಟ್ ಮಾಡಿ ತುಂಬ ಒಬ್ಬೊಬ್ಬರು ಕಲಾವಿದರು ಬಂದರೆ ಉಳ್ಕೊಂಡು ಏನಾದರೂ ಅವರಿಂದ ವಿಚಾರ ತಿಳ್ಕೊಳ್ಳೋಕ್ಕೆ ಭಾಳ ಸಿಗೋದು. ಅವರಿಂದ ಮಾತಾಡೋವಂಥ ಒಂದೊಂದು ಪಾಯಿಂಟ್ಗಳು ನಮಗೆ ಭಾಳ ಇಂಪಾರ್ಟೆಂಟ್ ಆಗೋದು. ಅವರು ನಮಗೆ ಭಾಳ ಇನ್ಸ್ಪೈರ್ ಆಗೋರು. ಹೀಗಾಗಿ ನಾನು ಅಹಮದಾಬಾದಲ್ಲಿ 3 ವರ್ಷ ಕೆಲಸ ಮಾಡಿ ಮತ್ತು ನಾನು ಎಕ್ಸಿಬಿಷನ್ ಕೂಡ ಮಾಡಿದೆ. ಮುಂಬೈಯಲ್ಲಿ ಒಂದು ಶೋ ಮಾಡಿದೆ, ಮತ್ತು ಅಹಮದಾಬಾದಲ್ಲಿ ಗ್ರೂಪ್ ಶೋ ಮಾಡಿದೆ. ಮತ್ತು ನನಗೆ ಅದೇ ಸಮಯದಲ್ಲಿ ಸ್ವಲ್ಪ ದುಡ್ಡಿನ ಅಭಾವ ಬಂತು. ಹಾಗಾಗಿ ಕೆಲವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದೆ. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟು, ಅಲ್ಲಿಂದ ಸ್ಕಾಲರ್ಶಿಪ್ ಸಿಕ್ತು. ಮತ್ತು ಮುಂಬೈಯಿಂದ ಬೇಂದ್ರೆ ಹುಸೇನ್ ಸ್ಕಾಲರ್ಶಿಪ್ ಸಿಕ್ತು. ಸೊ ಇದೆಲ್ಲ ಭಾಳ ನನಗೆ ಬೆಳೆಯಲಿಕ್ಕೆ ತುಂಬ ಉನ್ನತ ಮಟ್ಟಕ್ಕೆ ತೊಗೊಂಡೋಯ್ತು, ಬೆಳೀಲಿಕ್ಕೆ ಇನ್ನೂ ಅವಕಾಶ ಕೊಡ್ತು. ಹಾಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ದೊಡ್ಡ ದೊಡ್ಡ ಶಿಲ್ಪಗಳನ್ನು ಮಾಡೋಕ್ಕೆ ಅಭ್ಯಾಸ ಮಾಡಿದೆ. ಅಂದರೆ ಲೈಫ್ ಸೈಜ್ ಸ್ಕಲ್ಪ್ಚರ್, ಅಂದರೆ ನೀವು ನಿಂತರೆ 6 ಅಡಿ ಎತ್ತರಕ್ಕೆ ಒಂದೊಂದು ಸ್ಕಲ್ಪ್ಚರ್ಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಅದು ಅದ್ಭುತವಾಗಿ ಬಂತು ಆ ಶೋ. ಅದೆಲ್ಲ ನಾನು ಫೋಟೋಲ್ಲಿ ನಿಮಗೆ ತೋರಿಸ್ತೀನಿ. ಹೀಗಾಗಿ ಮತ್ತು ಅದೆಲ್ಲ ಮುಗಿದ ಮೇಲೆ ನಾನು ಅಹಮದಾಬಾದಿಂದ ಮತ್ತು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಮತ್ತು ನನಗೆ ಸ್ಟುಡಿಯೋ ಅಭಾವ ಆಯಿತು. ಸ್ಟುಡಿಯೋ ಇಲ್ಲ, ನನಗೆ ಕೆಲಸ ಮಾಡಲಿಕ್ಕೆ ಒಳ್ಳೆ ಜಾಗ ಬೇಕು. ಅದಕ್ಕೆ ಆದಂಥ ಒಂದು ವ್ಯವಸ್ಥಿತವಾಗಿರಬೇಕು, ಒಂದು ವಾತಾವರಣ ಬೇಕು. ಅದನ್ನ ನಾನು ಹೆಂಗಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಟುಡಿಯೋ ಕನ್ಸ್ಟ್ರಕ್ಷನ್ ಶುರು ಮಾಡಿದೆ. ಅಲ್ಲಿ ಬನಶಂಕರಿ 6ನೇ ಹಂತದಲ್ಲಿ ನನ್ನ ಸ್ಟುಡಿಯೋ ಇದೆ. ಸೊ ಅದು ಬಂದ್ಬಿಟ್ಟು ಒಂದು 2 ವರ್ಷ ಸಮಯ ತೊಗೊಂತು. ಅದನ್ನು ಕೂಡ ಭಾಳ ಒಳ್ಳೆ ಕಲಾತ್ಮಕವಾಗಿ ಒಂದು ಒಳ್ಳೆ ಸ್ಟುಡಿಯೋನ ಮಾಡಿದೆ. ಸೊ ಅಲ್ಲಿ ಈಗಲೂ ಕೂಡ ಅಲ್ಲೇ ಅಭ್ಯಾಸ ಮಾಡ್ತೀನಿ. ನನ್ನ ಶಿಲ್ಪ ಕಾರ್ಯಗಳೆಲ್ಲ ಅಲ್ಲೇ ನಡೆಯುತ್ತೆ. ಸೊ ಹಂಗಾಗಿ ನನ್ನ ವರ್ಕ್ ಮುಂದುವರಿತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ಏನಾಯಿತು ಅಂದರೆ, ನಾನು ಪಾರ್ಟ್ ಟೈಮು ಸ್ವಲ್ಪ ಟೀಚರಾಗಿ ಕೂಡ ಕೆಲಸ ಮಾಡಿದೆ. ನಾವು ಹೌದು, ಇದೆ ವಿಷಯ ಇದ್ದಾನೆ. ಚಿತ್ರಕಲೆ ಮತ್ತು ಶಿಲ್ಪ ಎರಡಕ್ಕೂ ನಾನು ಜೆ ಕೃಷ್ಣಮೂರ್ತಿ ಶಾಲೆ ಇದೆ, ದ ವ್ಯಾಲಿ ಸ್ಕೂಲ್ ಅಂತ ಹೇಳ್ಬಿಟ್ಟು ಕನಕಪುರ ರಸ್ತೆಯಲ್ಲಿ. ಅಲ್ಲಿ ಸುಮಾರು ಒಂದು 27-28 ವರ್ಷ ಕೆಲಸ ಮಾಡಿದ್ದೀನಿ ಜೊತೆಗೆ. ಹಂಗಾಗಿ ಅವರು ಭಾಳ ಸ್ಕೂಲ್ ಕ್ಯಾಂಪಸ್ಸಲ್ಲಿರುವಂಥ ಎಲ್ಲ ಶಿಲ್ಪಗಳು ನೀವೇ ಮಾಡಿರೋದಾ? ಇಲ್ಲ, ಆಗೇನಾಯ್ತಂದರೆ ಆ ಸಮಯದಲ್ಲಿ ಒಂದು ಕ್ಯಾಂಪ್ ಆಯ್ತಲ್ಲಿ, ಒಂದು ಶಿಲ್ಪಕಲೆ ಬಗ್ಗೆ ಒಂದು ಕ್ಯಾಂಪ್ ನಡೀತು. ಅದರಲ್ಲಿ ನಾನು ಭಾಗಿಯಾಗಿದ್ದೆ. ಅದು ಸುಮಾರು ಶಿಲ್ಪಗಳು ಇವಾಗಲೂ ಇದೆ ಅಲ್ಲಿ ಆ ಕ್ಯಾಂಪಸ್ಸಲ್ಲಿ. ಇವಾಗಲೂ ಇದೆ. ಅದನ್ನು ಈಗಲೂ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಸುಮಾರು ಕಡೆ ಇದೆ. ಆ ಸಮಯದಲ್ಲಿ ಬೇರೆ ಬೇರೆ ಕಡೆ ಹೊರದೇಶದಿಂದ ಕೂಡ ಕಲಾವಿದರು ಬಂದರು. ಮತ್ತು ನಮ್ಮ ಇಡೀ ಭಾರತದಿಂದ ಸುಮಾರು ಕಲಾವಿದರು ಬಂದರು. ನಮ್ಮ ಸ್ಟೇಟ್, ನಮ್ಮ ಕರ್ನಾಟಕದಿಂದ ಕೆಲವು ಕಲಾವಿದರೆಲ್ಲ ಬಂದರು. ಹೀಗಾಗಿ ಅದ್ಭುತವಾಗಿ ಒಳ್ಳೆ ಕ್ಯಾಂಪ್ ಆಯ್ತಲ್ಲಿ. ಸೊ ಆಮೇಲೆ ನಾನು ಕೂಡ ಸುಮಾರು ಬೆಂಗಳೂರಲ್ಲಿ ಕೂಡ ಶೋ ಮಾಡಿದೆ. ನಂದು ಫಸ್ಟು ಶೋ ಬಂದ್ಬಿಟ್ಟು ಅಲಿಯಾನ್ಸ್ ಫ್ರಾನ್ಸೆ ಅಂತ ಹೇಳ್ಬಿಟ್ಟು ಒಂದು ಫ್ರೆಂಚ್ ಲ್ಯಾಂಗ್ವೇಜ್ ಇನ್ಸ್ಟಿಟ್ಯೂಟ್ ಇದೆ, ಅವರು ನನಗೆ ಸ್ಪಾನ್ಸರ್ ಮಾಡಿದ್ರು. ನಂದು ಮೊದಲನೇ 1 ಮ್ಯಾನ್ ಶೋ ಬಂದ್ಬಿಟ್ಟು ಅರಿತ್ಮಿಯಾ ಅಂತ ಹೇಳ್ಬಿಟ್ಟು ನಂದು ಶೋ. ಅದು 5 ನಮ್ಮ ದಕ್ಷಿಣ ಭಾಗದಲ್ಲಿ 5 ಸಿಟಿಯಲ್ಲಿ ಅದು ಎಕ್ಸಿಬಿಟ್ ಆಯಿತು. ಅದೊಂದು ಅದ್ಭುತವಾದ ಟ್ರಾವೆಲಿಂಗ್ ಶೋ ಆಯಿತು ಅದು. ಮತ್ತು ಅದಾದಮೇಲೆ 2010ರಲ್ಲಿ ಕೂಡ ಒಂದು ಶೋ ಮಾಡಿದೆ. ಅದು ಬಂದ್ಬಿಟ್ಟು ಗ್ರೌಂಡ್ ವರ್ಕ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಇನ್ನೂ ಸ್ವಲ್ಪ ಭಿನ್ನವಾಗಿ ಮಾಡಿದೆ. ಭಾಳ ಇನ್ಸ್ಟಾಲೇಷನ್ ವರ್ಕು, ವಿಡಿಯೋ ಆರ್ಟ್, ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಮಾಡ್ತಾ ಹೋದೆ. ಅದು ಬಂದ್ಬಿಟ್ಟು ನಾನು ನನ್ನ ಸೋಲೋ ಶೋ ಬಂದ್ಬಿಟ್ಟು ಅರಿತ್ಮಿಯಾ, ಅದು 1999ನಲ್ಲಿ ಮಾಡಿದೆ. ಆಮೇಲೆ ಅದಾದಮೇಲೆ ಮತ್ತೆ ಭಾಳಷ್ಟು ಗ್ರೂಪ್ ಶೋಗಳಲ್ಲೂ ಮಾಡಿದೆ. ತುಂಬ ನ್ಯಾಷನಲ್ ಲೆವೆಲಲ್ಲಿ ಗ್ರೂಪ್ ಶೋಗಳಾಯಿತು. ಸೊ ಹೀಗೆ ಕಲೆ ಮುಂದುವರಿತಾ ಹೋಯಿತು. ಸೊ ನಮ್ಮ
ಕಂಟೆಂಪರರೀಸ್ ಎಲ್ಲರೂ ತುಂಬ ಜನ ಅದ್ಭುತವಾಗಿ ಕೆಲಸ ನೋಡ್ತಾಯಿದ್ರು. ನನ್ನ ವರ್ಕು ನನ್ನನ್ನು ಭಾಳ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅದ್ಭುತವಾಗಿ ಕೆಲಸ ಆಗ್ತಾಯಿದೆ ನಿಮ್ಮದು, ಭಾಳ ಮುಂದುವರಿತಿದ್ದೀರಿ ಅಂತ. ಹಂಗಾಗಿ ಎಲ್ಲರೂ ನನ್ನನ್ನು ಗುರುತಿಸೋಕ್ಕೆ ಶುರು ಮಾಡಿದ್ರು ಒಬ್ಬ ಶಿಲ್ಪಿಯಾಗಿ. ಅದೇ ನನ್ನನ್ನು ಅದ್ಭುತವಾಗಿ ಬೆಳೆಸ್ತು ಇಲ್ಲಿವರೆಗೂ. ಅಕಾಡೆಮಿಯ ಅಧ್ಯಕ್ಷ ಆಗೋ ತನಕ ತಗೊಂಡು ಬಂದಿದೆ. ಹೌದು ಹೌದು, ಹಂಗೆ ಹೇಳ್ಬೇಕಂದ್ರೆ ಅದೇ ಒಂದು ಪ್ರೇರಣೆ ನನಗೆ ಇಲ್ಲಿವರೆಗೂ ಬೆಳೆದು ಬರಲಿಕ್ಕೆ ಅದೊಂದು ಕಾರಣ. ಇಷ್ಟು ನಿರರ್ಗಳವಾದ ತಮ್ಮ ಪರಿಚಯದಲ್ಲಿ ಎಲ್ಲೂ ಕೂಡ ಒಂದು ಪದ, ರಾಜಕೀಯದ ಪದವನ್ನೇ ಬಳಸದೆ ಅಕಾಡೆಮಿಯ ಅಧ್ಯಕ್ಷಗಿರಿಯನ್ನು ಕೇವಲ ಕಲೆಯ ನೆರವಿನಿಂದಲೇ ಪಡ್ಕೊಂಡಿದ್ದೀನಿ ಅಂತಕ್ಕಂಥ ಪರೋಕ್ಷವಾದ ಉತ್ತರವನ್ನು ಕೊಟ್ಟಿದ್ದೀರಿ ಸರ್. ತುಂಬ ನನಗೆ ಇಷ್ಟ ಆಯಿತು ನಿಮ್ಮ ಪರಿಚಯ. ಭಾಳ ಸಂತೋಷ. ಮುಂದೆ ಇನ್ನು ಮಾತಾಡೋಣ. ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪ ಕಲೆಗಳ ತಾಣವಿದೆ.